ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮದು ಫೋರೆನ್ಸಿಕ್ ಸಿನಿಮಾದು ಫಸ್ಟ್ ಫಿಲ್ಮ್ಸ್ ರಿಲೀಸ್ ಆಯಿತು. ನಾನು ಎಲ್ಲ ಮೀಡಿಯಾ ಅವ್ರ ಜೊತೆ ನೋಡ್ತಾ ಇದ್ದೆ ಫಸ್ಟ್ ಫಿಲ್ಮ್ಸ್ನ. ಆ್ಯಂಡ್ ತುಂಬ ಖುಷಿಯಾಯಿತು ಬಿಕಾಸ್ ತುಂಬ ರೀಟೇಕ್ಸ್ ಮಾಡಿ ಎಡಿಟಿಂಗಲ್ಲಾಗಲಿ ಮ್ಯೂಸಿಕಲ್ಲಾಗಲಿ ಇಲ್ಲ ಇದು ಕಂಪ್ಲೀಟ್ ಹೆಂಗೆ ಸಿನಿಮಾ ಬರಬೇಕು ಅಂತ ಎಷ್ಟೋ ರೀಟೇಕ್ಸ್ ತೊಗೊಂಡಿದ್ವಿ. ಲಾಸ್ಟಲ್ಲಿ ಚೆನ್ನಾಗಿ ಬಂದಿದೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಈ ಸಿನಿಮಾಲಿ ನಾನು ತುಂಬ ಡಿಫ್ರೆಂಟ್ ಪಾತ್ರಲ್ಲಿ ಕಾಣಿಸ್ಕೋತೀನಿ. ಆ್ಯಂಡ್ ಯಾವಾಗಲೂ ಎಂಟರ್ಟೈನ್ ಮಾಡ್ತಾ ಇದ್ದಾಗ ಫುಲ್ ನಗಿಸ್ಕೊಂಡು ಎಂಟರ್ಟೈನ್ ಮಾಡುವಂಥ ಪಾತ್ರ ಇದರಲ್ಲಿ ತುಂಬ ಸೀರಿಯಸ್ ಆಗಿರುವಂಥ ಪಾತ್ರ ಆಗೋಗ್ತಾಳೆ. ಸೊ ಜಾಸ್ತಿ ಇದು ಡೈರೆಕ್ಟ್ ಎಂಟರ್ಟೈನ್ಮೆಂಟ್ ಇಲ್ಲದೇ ಇದ್ದರು ಒಂದು ನೈಸ್ ಫನ್ ಮೂವಿ ಕೊಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಏಪ್ರಿಲ್ ಟೈಮಲ್ಲಿ ಯಾವಾಗಾದರೂ ರಿಲೀಸ್ ಆಗುತ್ತೆ ನಮ್ಮ ಸಿನಿಮಾ. ಸೊ ಪ್ಲೀಸ್ ಎಲ್ಲರೂ ಬನ್ನಿ ನಮ್ಮ ಸಿನಿಮಾ ನೋಡಿ. ಶೂಟಿಂಗ್ ಎಲ್ಲ ನಮ್ಮದು ಬೆಂಗಳೂರಲ್ಲೇ ನಡೆದಿರೋದು. ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಬೆಂಗಳೂರಲ್ಲಿ ನಡೆದಿರೋದು. ಎಲ್ಲ ಇಂಡೋರ್ಸ್ ನಡೆದಿರೋದು. ಥ್ಯಾಂಕ್ ಯು. ಓಕೆ, ಇವತ್ತು ಒಂದೆರಡು ಸೆಕೆಂಡ್ ಮಾಡ್ತೀನಿ. ಇವತ್ತು ಫೋರೆನ್ಸಿಕ್ಸ್ ನಮ್ಮ ದರ್ಶನ್ ಶ್ರೀನಿವಾಸ್ ಅವರು ಡೈರೆಕ್ಟ್ ಮಾಡಿರೋವಂಥದ್ದು, ಕರಣ್ ನಿರ್ಮಾಪಕರಾಗಿರೋಂಥ ಈ ಸಿನಿಮಾ. ಇದರಲ್ಲಿ ನನ್ನದೊಂದು ಮುಖ್ಯ ಪಾತ್ರ ಇದೆ. ಆ ಪಾತ್ರದ ಅಂದರೆ ಆ ಸಿನಿಮಾದ ಒಂದು ತುಣುಕನ್ನು ಇವತ್ತು ನೋಡಿದ್ವಿ. ತುಂಬ ಪ್ರಾಮಿಸಿಂಗ್ ಆಗಿದೆ, ಅಂದರೆ ತುಂಬ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಆ ಥರ ಹೇಳೋದಿಲ್ಲ ನಾನು. ಬಟ್ ಒಂದು 23 ವರ್ಷದ ಹುಡುಗನ ಮೆಚ್ಯೂರಿಟಿ ಆ ನಿರ್ದೇಶನದಲ್ಲಿ ಕಾಣಿಸ್ತಾ ಇದೆ. ನಮ್ಮ ನಿರ್ದೇಶಕರು ತುಂಬ ಇನ್ನೂ ಚಿಕ್ಕವರು, ಬಟ್ ಎಲ್ಲೂ ಇದು ಅವರ ಮೊದಲನೇ ಸಿನಿಮಾ ಅಂತ ಅನ್ನಿಸ್ತಾ ಇಲ್ಲ. ಅದು ಒಂಥರ ಏನು ಹೇಳಬೇಕು, ಒಳ್ಳೆ ಭವಿಷ್ಯ ಇದೆ ಅವ್ರಿಗೆ ಅಂತ ನಾನು ಹೇಳ್ತೀನಿ. ತುಂಬ ಖುಷಿ ಆಯಿತು. ಆಮೇಲೆ ನನಗೆ ಒಂದು ಶಿಕಾರಿ ದೇವಿ ಅನ್ನೋ ಒಂದು ಪಾತ್ರ ಕೊಟ್ಟಿರೋದಕ್ಕೆ ತುಂಬ ಖುಷಿ ಆಯಿತು. ರಚನಾ ಜೊತೆ ಕೆಲಸ ಮಾಡಿ ಖುಷಿ ಆಯಿತು. ಮತ್ತು ನವೀನ್ ಆ್ಯಂಡ್ ಇಡೀ ಟೀಮು ಎಲ್ಲರೂ ಪರಸ್ಪರ ಅಂದರೆ ಟೀಮಾಗಿ ಕೆಲಸ ಮಾಡಿದ್ದಕ್ಕೆ ಈ ಸಿನಿಮಾ ಇವತ್ತು ಈ ಥರ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫೋರೆನ್ಸಿಕ್ಸ್ ಅನ್ನೋ ಸಿನಿಮಾ ಏಪ್ರಿಲ್ ಬರೋ ಪ್ಲ್ಯಾನ್ ಇದೆ. ತುಂಬ ಡಿಫ್ರೆಂಟಾಗಿ ಮಾಡಿದ್ದೀವಿ. ಹೊಸ ಡೈರೆಕ್ಟರು, ಹೊಸ ಟೀಮು. ಅದು ರಚನಾಯಿಂದರಿದ್ದಾರೆ, ನವೀನ್ ಅಂತ ಹೊಸೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಭವಾನಿ ಪ್ರಕಾಶ್ ಮ್ಯಾಮ್ ಇದ್ದಾರೆ, ಇನ್ನೊಂದಷ್ಟು ಟೋಬಿಲ್ ಆ್ಯಕ್ಟ್ ಮಾಡಿರೋಲ್ಲ ಒಬ್ಬರು ಇದ್ದಾರೆ, ಪುರುಷೋತ್ತಮ್ ಅಂತ. ತುಂಬ ಡಿಫ್ರೆಂಟ್ ಕಾನ್ಸೆಪ್ಟು, ಎಲ್ರಿಗೂ ಇಷ್ಟ ಆಗುವಂಥ ಕಾನ್ಸೆಪ್ಟು. ಇವಾಗ ಕ್ರೈಮ್ ಜಾನರು ತುಂಬ ಫಿಲ್ಮ್ಸ್ ನೋಡ್ತಾ ಇದ್ದಾರೆ ಜನ. ಸೊ ಯಾರಿಗೂ ಬೋರ್ ಹೊಡಿಸಲೇಬಾರ್ದು ಅನ್ನೋದು ಒಂದು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಖಂಡಿತ ನಾವು ನಂಬ್ತೀವಿ. ನಮ್ಮದು ಕಾನ್ಸೆಪ್ಟ್ ಏನಂದರೆ ಕ್ವಾಲಿಟಿ ಮೂವೀಸ್ ಕೊಡಬೇಕು. ಸೊ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂದರೆ ಯಾವುದಾವುದೋ ಮೂವಿ ಮಾಡ್ಕೊಂಡಿದ್ರೆ ಆಗಲ್ಲ. ಒಂದು 10-15 ಇಯರ್ಸ್ ಇರಬೇಕು ಅಂದ್ರೆ ಹೊಸ ಥರ ಮೂವೀಸ್ ಕೊಡಬೇಕು ಅನ್ನೋದೇ ಒಂದೇ ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡಿ. ಕತೆ ಇದೊಂದು ಕ್ರೈಮ್ ಥ್ರಿಲ್ಲರು, ಮರ್ಡರ್ ಮಿಸ್ಟ್ರಿ. ಓಕೆ, ಅದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ. ಸೊ ಏನಾಗುತ್ತೆ, ಹೆಂಗೆ ಆಗುತ್ತೆ, ಯಾರು ಕಂಡುಹಿಡಿತಾರೆ ಅಷ್ಟೇ ಸಿನಿಮಾ ನಿಮಗೆ. ಆದರೆ ಒಂಥರ ಡಿಫ್ರೆಂಟಾಗಿ ತೆಗೆದಿದ್ವಿ. ಸ್ಕ್ರೀನ್ ಪ್ಲೇ ಡಿಫ್ರೆಂಟ್ ಆಗಿದೆ. ಎವ್ರಿ 5 ಮಿನಿಟ್ಸ್ ನಿಮಗೆ ಕತೆ ಚೇಂಜ್ ಆಗ್ತಿರುತ್ತೆ. ನಿಮ್ಗೆ ಏನು ನಡೆಯುತ್ತೆ ಅಂತ ಗೊತ್ತಾಗಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಈ ಸಿನಿಮಾಲಿ. ಮತ್ತು ಎಲ್ಲೂ ಬೋರ್ ಹೊಡಿಯೋದಕ್ಕೆ ಆಗಲ್ಲ. ಆ ಥರದ್ದು ನಾವು ಡಿಫ್ರೆಂಟಾಗಿ ಮಾಡಿದ್ವಿ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.